ಶಿರೂರು ಗುಡ್ಡ ಕುಸಿತದಿಂದಾಗಿ ನಾಪತ್ತೆಯಾದವರಿಗಾಗಿ ಇನ್ನೂ ಹುಡುಕಾಟ ಮುಂದುವರೆದಿದೆ. ಇದರ ಮಧ್ಯೆ ಅತ್ಯಾಧುನಿಕ ಯಂತ್ರದ ಮೂಲಕ ಮಣ್ಣು ತೆರವು ಕಾರ್ಯ ನಡೀತಾ ಇದೆ. ಇದೆಲ್ಲವನ್ನ ನೋಡೋಣ ಜವರಾಯನ ಗುಡ್ಡ ನ್ಯೂಸ್ ಟಾಪ್ನಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಗುಡ್ಡ ಕುಸಿತದಿಂದ ಉಂಟಾದ ಅನಾಹುತಗಳಿಗೆ ಕೊನೆಯೇ ಇಲ್ಲದಂತಾಗಿದೆ. ಶಿರೂರು ಗುಡ್ಡ ಕುಸಿತದಿಂದ ಗಂಗಾವಳಿ ನದಿಯಲ್ಲಿ ಮಣ್ಣು ಸೇರಿಕೊಂಡಿದ್ದು ಅಲ್ಲಿ ಮೃತದೇಹ ಇರೋ ಶಂಕೆ ಇದೆ. ಹೀಗಾಗಿ ಬೂಮ್ ಪೋಕ್ಲೇನ್ ಯಂತ್ರದ ಮೂಲಕ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಗಂಗಾವಳಿ ನದಿ ದಡದಿಂದ ಕಾರ್ಯಾಚರಣೆ ಆರಂಭವಾಗಿದ್ದು ಮಣ್ಣು ತೆರವು ಮಾಡಲಾಗುತ್ತಿದೆ. 60 ಫೀಟಿನ ಭೂಮಿನ ಏನು ಕಾರ್ಯಾಚರಣೆ ಮಾಡ್ತಾ ಇದೆಯಲ್ಲ ಆ ಪೋಕ್ಲೇನ್ ಅನ್ನು ತಂದಿದ್ದೇವೆ. 6 ಮೀಟರ್ ಡ್ರಾಫ್ಟಿನ 6 ಮೀಟರ್ದು ಇದು ತೊಗೊಂಡು ಬಂದ್ವಿ, ರಡಾರು ತೊಗೊಂಡು ಬಂದ್ವಿ. 10 ಮೀಟರ್ ರಡಾರ್ ಬೆಂಗಳೂರಿಂದ ತರಿಸಿದ್ದೆ. ಎಲ್ಲ ಕಾರ್ಯಾಚರಣೆ ವ್ಯವಸ್ಥಿತವಾಗಿ ನಡೀತಾ ಇದೆ. ಶಿರೂರು ಗುಡ್ಡ ಕುಸಿತದಿಂದಾಗಿ ಹೆದ್ದಾರಿ ಮೇಲಿದ್ದ ಮಣ್ಣನ್ನ ಬೂಮ್ ಪೋಕ್ಲೇನ್ ಯಂತ್ರದ ಮೂಲಕ ತೆರವು ಮಾಡಲಾಗಿದೆ. ನಾಪತ್ತೆಯಾಗಿರೋ ಮೂವರ ಪತ್ತೆಗಾಗಿ ಬೂಮ್ ಪೋಕ್ಲೇನ್ ಬಳಸಲಾಗುತ್ತಿದೆ. ಈಗಾಗಲೇ ನದಿಯಲ್ಲೇ 2 ಕಡೆ ಮೆಟಲ್ ಡಿಟೆಕ್ಟ್ ಆಗಿದೆ. ಮೆಟಲ್ ಡಿಟೆಕ್ಟ್ ಆಗಿದ್ದ ಸ್ಥಳದಲ್ಲಿ ಬೂಮ್ ಪೋಕ್ಲೇನ್ ಮೂಲಕ ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಶಿರೂರು ಗುಡ್ಡ ಕುಸಿತದಿಂದಾಗಿ ನಾಪತ್ತೆಯಾಗಿರೋ ಲಾರಿ ಚಾಲಕ ಅರ್ಜುನ್ ಜೀವಂತವಾಗಿ ಸಿಗಬೇಕೆಂಬ ಆಶಯ ಇದೆ ಅಂತ ಶಾಸಕ ಅಶ್ರಫ್ ಹೇಳಿದ್ದಾರೆ. ಶಿರೂರಿನಲ್ಲಿ ಮಾತನಾಡಿದ ಕೇರಳದ ಮಂಜೇಶ್ವರ ಕ್ಷೇತ್ರದ ಶಾಸಕ ಅಶ್ರಫ್, ಆ ಹಿನ್ನೆಲೆ ನಾವು ನಿರಂತರ ಸಹಕಾರ ಮಾಡುತ್ತಿದ್ದೇವೆ ಅಂತ ಹೇಳಿದ್ರು. ಇಲ್ಲಿ ಎಲ್ಲರೂ ನಮ್ಮವರು ಎಂಬ ಭಾವನೆಯಿಂದ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಕೇರಳ ಕರ್ನಾಟಕ ಅಂತ ಇಲ್ಲಿ ಭೇದ ಭಾವ ಯಾರು ಮಾಡ್ತಿಲ್ಲ ಅಂತ ಹೇಳಿದ್ರು. ಎಲ್ಲರೂ ಒಂದು ತಂಡವಾಗಿ ಅರ್ಜುನ್ ಅನ್ನು ಕರ್ನಾಟಕದಿಂದ ಮಿಸ್ ಆದವರನ್ನು ಕೂಡ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕೇರಳದ ಅರ್ಜುನ್ ಅಂತ ಹೇಳಿದರೆ ಅದೇನೋ ಒಂದು ಕೇರಳ ನಿಮಗೆ ಅಂತ ಹೇಳಿದರೆ ಒಬ್ಬರಿಗೆ ಏನಾದರೂ ಆ ಥರ ಒಂದು ಸಮಸ್ಯೆ ಬಂದರೆ ಜಾತಿ ಧರ್ಮ ಭಾಷೆ ಅಡ್ಡಗೋಡೆಗಳಿಲ್ಲದೆ ಕೇರಳದ ನೋವಾಗಿ ಅದು ಬದಲಾಗ್ತಾ ಇದೆ. ಶಿರೂರು ಬಳಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿತದಿಂದ ಕೇರಳ ಮೂಲದ ಚಾಲಕ ನಾಪತ್ತೆಯಾಗಿದ್ದು ಪತ್ತೆಗಾಗಿ ಶೋಧ ನಡೆಯುತ್ತಿದೆ. ಶಿರೂರಿಗೆ ಭೇಟಿ ನೀಡಿರೋ ಕೇರಳದ ಮಂಜೇಶ್ವರ ಕ್ಷೇತ್ರದ ಶಾಸಕ ಅಶ್ರಫ್, ಕಾರ್ಯಾಚರಣೆ ಆರಂಭದಲ್ಲಿ ನಮಗೆ ಸರಿಯಾದ ಮಾಹಿತಿ ಇರಲಿಲ್ಲ. ಹೀಗಾಗಿ ಕಾರ್ಯಾಚರಣೆ ಅವೈಜ್ಞಾನಿಕ ಅಂತ ನಾವೆಲ್ಲ ಹೇಳಿದ್ದೆವು. ಆದರೆ ಅಧಿಕಾರಿಗಳ ಕಾರ್ಯಾಚರಣೆ ನೋಡಿ ಖುಷಿಯಾಗಿದೆ ಅಂತ ಹೇಳಿದ್ರು. ನಮ್ಗೆ ಯಾವುದೇ ಒಂದು ನಿಮ್ಮ ಈ ಕಾರ್ಯಾಚರಣೆಯಲ್ಲಿ ಅಸಂತೃಪ್ತಿ ಯಾರಿಗೂ ಇಲ್ಲ. ನೋಡಿ, ನಾನು ಅವರ ಜಿತಿನ್ ಅಂತ ಹೇಳಿ ಅಳೆಯ ಇದ್ದಾನೆ, ಅವರ ತಂಗಿ ಅಂಜುನಿನ ಕರೆದು ಅವ್ರ ಕೈ ಮುಗಿದು ಹೇಳಿದೆ ಅಂತ ಹೇಳಿದರೆ ನಾವು ಸಂತೃಪ್ತರಾಗಿದ್ದೇವೆ. ಕಾರ್ಯಾಚರಣೆ ಯಾವುದು ಕೂಡ ಆಚೆ ಈಚೆ ಆಗಲಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾಗಿರುವ ಅರ್ಜುನ್ ಲಾರಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಂಕೋಲಾ ಮೂಲಕ ಭಾರತ್ ಬೆಂಚ್ ಲಾರಿ ಹೋದ ದೃಶ್ಯ ಸೆರೆಯಾಗಿದೆ. ಜುಲೈ 15ರ ಸಂಜೆ 4:30ಕ್ಕೆ ಜೊಯ್ಡಾದ ರಾಮನಗರದಿಂದ ಹೊರಟಿದ್ದ ಅರ್ಜುನ್ ನನಗೆ ನಿದ್ರೆ ಬರ್ತಿದೆ ಅಂತ ಮತ್ತೋರ್ವ ಚಾಲಕನಿಗೆ ಕರೆ ಮಾಡಿದ್ನಂತೆ. ಶಿರೂರಿನಲ್ಲಿ ಕುಸಿದ ಗುಡ್ಡದ ಮಣ್ಣಿನ ಜೊತೆ ನದಿಗೆ ಅರ್ಜುನ್ ಇದ್ದ ಲಾರಿ ಬಿದ್ದಿರುವ ಶಂಕೆ ವ್ಯಕ್ತವಾಗಿದೆ. ಲಾರಿ ಶಿರೂರಿನಲ್ಲಿದೆ ಎಂದು ಸಿಸಿಟಿವಿ ದೃಶ್ಯಗಳು ಖಚಿತಪಡಿಸಿವೆ. ಅರ್ಜುನ್ ಇನ್ನೂ ಸಿಕ್ಕಿಲ್ಲ ಎಂದು ಕುಟುಂಬದವರು ಹೈಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಸಿದ್ರು. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮಳೆಯಬ್ಬರ ಮುಂದುವರೆದಿದ್ದು ಕೃಷ್ಣಾ ಮತ್ತು ದೂದ್ಗಂಗಾ ನದಿ ತೀರಗಳಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ. ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ಕಲ್ಲೋಳ ಗ್ರಾಮದ ದತ್ತ ಮಂದಿರ ಸಂಪೂರ್ಣ ಜಲಾವೃತಗೊಂಡಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ದತ್ತ ಮಂದಿರಕ್ಕೆ ಹೋಗದಂತೆ ಬ್ಯಾರಿಕೇಡ್ ಹಾಕಿ ಪೊಲೀಸರು ಬಂದ್ ಮಾಡಿದ್ದಾರೆ. ನದಿ ತೀರದ ಪ್ರವೇಶಗಳಲ್ಲಿ ಆತಂಕ ಮನೆ ಮಾಡಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಕ ಗ್ರಾಮಕ್ಕೆ ದೂದ್ಗಂಗಾ ನದಿ ನೀರು ನುಗ್ಗಿದ್ದು 10ಕ್ಕೂ ಅಧಿಕ ಮನೆಗಳು ಜಲಾವೃತಗೊಂಡಿವೆ. ಪಶು ಆಸ್ಪತ್ರೆ, ಯಲ್ಲಮ್ಮ ದೇವಸ್ಥಾನ, ಗಣಪತಿ ದೇವಸ್ಥಾನ, ದತ್ತ ಮಂದಿರ, ಗಾಡಗೆ ಮಹಾರಾಜ ಸನ್ನಿಧಿ ಮುಳುಗಡೆಯಾಗಿದೆ. ಜಂಗಲಿ ಮಹಾರಾಜ ಶಾಲೆಯ ಹಿಂಬದಿಯೇ ನೀರು ಬಂದಿದ್ದು ಹಲವು ಮನೆಗಳು ಜಲಾವೃತಗೊಂಡರೂ ಕಾಳಜಿ ಕೇಂದ್ರ ತೆರೆಯದೆ ನಿರ್ಲಕ್ಷ್ಯ ಮಾಡಲಾಗಿದೆ. ಶಾಲೆಯ ಹಿಂಬದಿಯಲ್ಲೇ ಈಗಾಗಲೇ ನೀರು ಕೂಡ ಬಂದಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಇದೇ ರೀತಿ ಮಳೆ ಮುಂದುವರೆದಿದೆ ಆದರೆ ಶಾಲೆಗೂ ಕೂಡ ನೀರು ನುಗ್ಗುವಂತಹ ಆತಂಕ ಈ ಒಂದು ಗ್ರಾಮದಲ್ಲಿ ಇರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಸಪ್ತ ನದಿಗಳ ಅಬ್ಬರ ಜೋರಾಗಿದ್ದು 22 ಸೇತುವೆಗಳು ಮುಳುಗಡೆಯಾಗಿವೆ.
ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದ್ದು ಜಲಾಶಯದ ಮುಂಭಾಗದ ತಡೆಗೋಡೆಯೇ ಕೊಚ್ಚಿ ಹೋಗಿದೆ. ಇದೆಲ್ಲವನ್ನು ನೋಡೋಣ ಸಪ್ತ ನದಿ ಕಂಟಕ ನ್ಯೂಸ್ ಟಾಪ್ 9ನಲ್ಲಿ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕಡೆ ಮಳೆ ಅಬ್ಬರಿಸುತ್ತಿದ್ರೆ ಮತ್ತೊಂದು ಕಡೆ ಸಪ್ತ ನದಿಗಳ ರಣಾರ್ಭಟ ಜೋರಾಗಿದೆ. ನಿರಂತರ ಮಳೆಯಿಂದ ಬೆಳಗಾವಿ ಜಿಲ್ಲೆಯ ಜನರು ಹೈರಾಣಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಈವರೆಗೆ 22 ಸೇತುವೆಗಳು ಮುಳುಗಡೆಯಾಗಿವೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ನಿಪ್ಪಾಣಿ, ಮೂಡಲಗಿ, ಗೋಕಾಕ್ ಮತ್ತು ಹುಕ್ಕೇರಿ ತಾಲೂಕಿನ ಸೇತುವೆಗಳು ಮುಳುಗಡೆಯಾಗಿವೆ. ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ನದಿಯಿಂದ 30,000ಕ್ಕೂ ಅಧಿಕ ಕ್ಯೂಸೆಕ್ ಹೊರಹರಿವು ಹೆಚ್ಚಾಗಿದೆ. ನದಿಯಿಂದ ನೀರಿನ ಹೊರಹರಿವು ಹೆಚ್ಚಾಗುತ್ತಿದ್ದಂತೆಯೇ ಮೂಡಲಗಿ ಸುಣಧೋಳಿ ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿದೆ. ಗೋಕಾಕ್ ಮತ್ತು ಮೂಡಲಗಿಯಲ್ಲಿ 10 ಸೇತುವೆಗಳು ಜಲಾವೃತವಾಗಿದ್ದು ಕಬ್ಬಿನ ಬೆಳೆ ಜಲಾವೃತಗೊಂಡಿದೆ. ಕೃಷ್ಣಾ ನದಿಗೆ 1,80,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ಯಾದಗಿರಿಯ ನಾರಾಯಣಪುರ ಡ್ಯಾಂನಿಂದ ನೀರು ರಿಲೀಸ್ ಬಳಿಕ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿದೆ. ಸೇತುವೆಗಳು ಜಲಾವೃತಗೊಂಡಿದ್ದರಿಂದ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹಂಚಿನಾಳ, ಯರಗೋಡಿ, ಯಳಗುಂದಿ, ಕಡದರಗಡ್ಡಿ ಸೇರಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದ್ದು ನದಿ ಪಾತ್ರದಲ್ಲಿ ಹಾಕಲಾಗಿದ್ದ ರೈತರ ಪಂಪ್ಸೆಟ್ ಕೂಡ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರೀ ಮಳೆಯಿಂದಾಗಿ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಬೆಳಗಾವಿಯ ವಂಟಮೂರಿ ಬಳಿ ಸಾವಿರಾರು ಹೆಕ್ಟೇರ್ ಪ್ರದೇಶದ ಬೆಳೆ ಮುಳುಗಡೆಯಾಗಿದೆ. 20ಕ್ಕೂ ಅಧಿಕ ವಿದ್ಯುತ್ ಕಂಬಗಳು ಜಲಾವೃತವಾಗಿದ್ದು ನದಿಗೆ ಅಡ್ಡಲಾಗಿ ಕಟ್ಟಿದ ನೀರು ಶುದ್ಧೀಕರಣ ಘಟಕ ಕೂಡ ಮುಳುಗಡೆಯಾಗಿದೆ. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಕೆಆರ್ಎಸ್ ಡ್ಯಾಂ ಮುಂಭಾಗದ ತಡೆಗೋಡೆಯೇ ಕೊಚ್ಚಿ ಹೋಗಿದೆ. ಡ್ಯಾಂ ಮುಂಭಾಗದ ನಗುವನ ತೋಟದ ತಡೆಗೋಡೆ ಕೊಚ್ಚಿ ಹೋಗಿದ್ದು ಇತ್ತೀಚೆಗಷ್ಟೇ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ನಿರ್ಲಕ್ಷ್ಯದಿಂದ ಮತ್ತೆ ತಡೆಗೋಡೆ ಕುಸಿಯುವ ಸಾಧ್ಯತೆ ಇದ್ದು ಕೂಡಲೇ ಎಚ್ಚೆತ್ತುಕೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಮತ್ತೆ ಚುರುಕುಗೊಂಡಿದ್ದು ಕೆಆರ್ಎಸ್ ಡ್ಯಾಂನಿಂದ 50,000 ಕ್ಯೂಸೆಕ್ ನೀರು ಬಿಡುವ ಸಾಧ್ಯತೆ ಇದ್ದು ಎಚ್ಚರಿಕೆಯಿಂದ ಇರುವಂತೆ ಕಾವೇರಿ ನೀರಾವರಿ ನಿಗಮ ಅಧಿಕಾರಿಗಳು ಸಂದೇಶ ರವಾನಿಸಿದ್ದಾರೆ. ನದಿಗೆ 30ರಿಂದ 50,000 ಕ್ಯೂಸೆಕ್ ನೀರು ಬಿಡಲಾಗುವುದು. ಆದ್ದರಿಂದ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಲು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಮಳೆಯ ಅವಾಂತರ ಹೆಚ್ಚಾಗಿದ್ದು ನೋಡುತ್ತಿದ್ದಂತೆ ರಸ್ತೆಗೆ ಬೃಹತ್ ಮರ ಉರುಳಿ ಬಿದ್ದಿದೆ. ಚಂದ್ರದ್ರೋಣ ಪರ್ವತದ ದತ್ತಪೀಠ ರಸ್ತೆಯಲ್ಲಿ ಮರ ಬೀಳುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕ್ಷಣಾರ್ಧದಲ್ಲಿ ಜೀವ ಉಳಿಸಿಕೊಂಡ ಟ್ರ್ಯಾಕ್ಟರ್ ಚಾಲಕ ಸೇರಿ 3 ಬಚಾವಾಗಿದ್ದಾರೆ. ಧಾರಾಕಾರ ಮಳೆಗೆ ಅಲ್ಲಂಪುರದಲ್ಲಿ ಮನೆಯೇ ಕುಸಿದು ಬಿದ್ದಿದೆ. ಚಿಕ್ಕಮಗಳೂರು ತಾಲೂಕಿನ ಅಲ್ಲಂಪುರ ಗ್ರಾಮದಲ್ಲಿ ನಾಗೇಶ್ ಶೆಟ್ಟಿಗೆ ಸೇರಿದ ಮನೆ ಕುಸಿತವಾಗಿದೆ. ಮನೆ ಮುಂದೆ ನಿಲ್ಲಿಸಿದ್ದ ಆಟೋ ಜಖಂಗೊಂಡಿದ್ದು ವಸ್ತುಗಳಿಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ವರ್ಣಾರ್ಭಟಕ್ಕೆ ಮಠದ ಮೇಲೆ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದೆ. 700 ವರ್ಷಗಳಷ್ಟು ಹಳೆಯದಾದ ಜವೇನಹಳ್ಳಿ ಮಠದ ಈಶ್ವರ ದೇಗುಲ ಮೇಲೆ ಬೃಹತ್ ಮರ ಬಿದ್ದ ರಭಸಕ್ಕೆ ಮಠದ ದೇಗುಲ ಹಾನಿಯಾಗಿದೆ. ರಾಮನಗರದ ಕರಗದಲ್ಲೂ ಡಿಬಾಸ್ ಅಭಿಮಾನ ಕರಗಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದೇಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ದರ್ಶನ್ ಕೇಸ್ಗೂ ನನಗೂ ಸಂಬಂಧವಿಲ್ಲ ಅಂದಿದ್ಯಾಕೆ ಜೋಗಿ ಪ್ರೇಮ್, ಇದೆಲ್ಲವನ್ನು ನೋಡೋಣ ಕರಗದ ದರ್ಶನ್ ಅಭಿಮಾನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾದ್ರೂ ಅವರ ಅಭಿಮಾನಿಗಳಲ್ಲಿ ಮಾತ್ರ ಅಭಿಮಾನ ಇನ್ನೂ ಕರಗಿಲ್ಲ. ನಿನ್ನೆ ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಕ ಮಹೋತ್ಸವ ನಡೆಯಿತು. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡುತ್ತಿದ್ದಾಗ ಡಿಬಾಸ್ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ರು. ಅವರ ಧರ್ಮಪತ್ನಿ ನನ್ನನ್ನ ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ಬೆಳಗ್ಗೆ ಅವರಿಗೆ ಟೈಮ್ ಅನ್ನ ಕೊಟ್ಟಿದ್ದೇನೆ. ಡಿಕೆ
ಭಾಷಣದ ವೇಳೆ ಡಿ ಬಾಸ್ ಅಂತ ಅಭಿಮಾನಿಗಳು ಹೇಳಿದ್ರು. ಈ ವೇಳೆ ಕರಗ ಮಹೋತ್ಸವದ ವೇಳೆ ನಟ ದರ್ಶನ್ ವಿಚಾರ ಪ್ರಸ್ತಾಪಿಸಿದ ಡಿಸಿಎಂ ಡಿಕೆ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಭೇಟಿಯಾಗಿ ಮಾತಾಡುವೆ, ಏನಾದ್ರೂ ಅನ್ಯಾಯ ಆಗಿದ್ರೆ ಸರಿಪಡಿಸಲು ಪ್ರಯತ್ನ ಮಾಡುವೆ ಅಂತ ಹೇಳಿದ್ರು. ನಾನು ಮಾತಾಡ್ತೇನೆ, ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನ ಮಾಡ್ತೇವೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ 1 ತಿಂಗಳಾಗಿದೆ. ಜೈಲಿನಲ್ಲಿ ಮನೆಯೂಟ ನೀಡಲು ಅವಕಾಶ ಮಾಡಿಕೊಡಿ ಅಂತ ಡಿಕೆ ಬಳಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಕಾನೂನು ಚೌಕಟ್ಟಿನಲ್ಲಿ ಸಹಾಯ ಮಾಡಲು ವಿಜಯಲಕ್ಷ್ಮಿ ಮನವಿ ಮಾಡಿದ್ದಾರಂತೆ. ದರ್ಶನ್ ಪತ್ನಿ ನಮ್ಮನ್ನ ಭೇಟಿಯಾಗಿದ್ರು, ಆದ್ರೆ ದರ್ಶನ್ ಕೇಸ್ ಬಗ್ಗೆ ಏನು ಮಾತನಾಡಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ದರ್ಶನ್ ಮಗನನ್ನ ಹಿಂದೆ ಬೇರೆ ಸ್ಕೂಲ್ಗೆ ಸೇರಿಸಿದ್ದರು, ಈಗ ಮಗನನ್ನ ನಮ್ಮ ಶಾಲೆಗೆ ಸೇರಿಸುವ ಬಗ್ಗೆ ಚರ್ಚಿಸಿದ್ರು ಅಂತ ಹೇಳಿದ್ರು. ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೀಟ್ ಸೇರಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ರು. ಅವ್ರು ರಿಕ್ವೆಸ್ಟ್ ಮಾಡಿದರೆ ನಾನು ಪ್ರಿನ್ಸಿಪಾಲ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ದರ್ಶನ್ ಪ್ರಕರಣದ ತನಿಖೆ ವಿಚಾರದಲ್ಲಿ ನಾನು ಮಧ್ಯಪ್ರವೇಶ ಮಾಡಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ, ನಿನ್ನೆ ರಾಮನಗರ ಕರಗಕ್ಕೆ ಹೋದಾಗ ಡಿಬಾಸ್ ಅಂತ ಕೂಗ್ತಿದ್ರು, ಅಭಿಮಾನಿಗಳು ಡಿಬಾಸ್ ಅಂತ ಘೋಷಣೆ ಕೂಗುತ್ತಿದ್ರು. ಆಗ ನಮ್ಮಿಂದ ಸಹಾಯ ಆಗೋದಾದ್ರೆ ನೋಡೋಣ ಎಂದೆ, ಏನಾದ್ರೂ ಅನ್ಯಾಯ ಆಗಿದ್ದರೆ ಸರಿಪಡಿಸಲು ಪ್ರಯತ್ನಿಸುವೆ ಎಂದಿದ್ದೆ ಅಷ್ಟೇ ಅಂದ್ರು. ನನಗೆ ಗೊತ್ತಿಲ್ಲ, ನಾನು ಯಾವ ಬಾಸ್ ಅಂತ ನಾನೇ ನೋಡ್ತಾ ಇದ್ದೀನಿ. ಬಾಸ್ ನಮ್ಮ ಹಳ್ಳಿಗಳ ಕಡೆನೂ ಬಾಸ್ ಅಂತ ಅನ್ಕೊಂಡು ನೋಡಿದ್ರೆ ಈ ಒಂದು ಫೋಟೋ ಹಿಡ್ಕೊಂಡಿದ್ರು. ಇಲ್ಲಿ ಪಾಪ ಅದು ನಮಗೆ ಅದು ಏನೇ ಸಮಸ್ಯೆ ಇದೆಯೋ ಅದು ನನಗೆ ಇಂಟರ್ಫಿಯರ್ ಆಗಕ್ಕೆ ಇಷ್ಟ ಇಲ್ಲ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಭೇಟಿಯಾದ ವೇಳೆ ನಿರ್ದೇಶಕ ಜೋಗಿ ಪ್ರೇಮ್ ಕೂಡ ಭೇಟಿಯಾಗಿದ್ರು. ಈ ವೇಳೆ ಮಾತನಾಡಿದ ಪ್ರೇಮ್, ನಟ ದರ್ಶನ್ ವಿಚಾರಕ್ಕೂ ನನಗೂ ಸಂಬಂಧ ಇಲ್ಲ, ಆಗಾಗ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡುತ್ತಿರುತ್ತೇನೆ ಅಂತ ಹೇಳಿದ್ರು. ಫಸ್ಟ್ ಬಂದೆ ನಾನು ಸಾಹೇಬ್ರ ಹತ್ರ ಮಾತಾಡಿ ನಾನು ಹೊರಗಡೆ ಅಲ್ಲಿದ್ದೆ. ಸೊ ಅದಾದ್ಮೇಲೆ ಮಾತಾಡ್ಕೊಂಡ್ರು. ಇಲ್ಲ ಅದು ಅವ್ರವ್ರಿಗೆ ಬಿಟ್ಟ ವಿಷಯ, ನನಗೂ ಅದಕ್ಕೂ ನಿಜವಾದ ಸಂಬಂಧ ಇಲ್ಲರಪ್ಪ, ಪ್ಲೀಸ್ ದಯವಿಟ್ಟು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ಡಿ ಗ್ಯಾಂಗ್ ವಿರುದ್ಧ ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಆಗಸ್ಟ್ 2ನೇ ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ನಿರ್ಧರಿಸಿದ್ದಾರೆ. ಇನ್ನು ಕೆಲವು ದಾಖಲೆಗಳು ಪೊಲೀಸರ ಕೈ ಸೇರಬೇಕಿತ್ತು. ವಿಡಿಯೋಗಳ ದಾಖಲು ಬಂದ ನಂತರ ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಕೆಗೆ ನಿರ್ಧರಿಸಲಾಗಿದೆ. ಕಲಾಪದಲ್ಲಿಂದು ಮೂಡಾ ವಿಚಾರವಾಗಿ ಸಮರವೇ ನಡೆಯಿತು. ಹಗರಣದ ಚರ್ಚೆಗೆ ಅವಕಾಶ ನೀಡಲೇಬೇಕು ಅಂತ ಪಟ್ಟು ಹಿಡಿದ ಬಿಜೆಪಿ ಅಹೋರಾತ್ರಿ ಧರಣಿಗೆ ಮುಂದಾಗಿದೆ. ಇನ್ನು ಭ್ರಷ್ಟಾಚಾರದ ಕಿಂಗ್ ಪಿನ್ ಸಿದ್ದರಾಮಯ್ಯ ಅಂತ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿದ್ರು. ಇದೆಲ್ಲವನ್ನ ನೋಡೋಣ ಮೂಡಾ ಗದ್ದಲ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಧಾನಸಭೆ ಅಧಿವೇಶನದಲ್ಲೂ ಮೂಡಾ ಪ್ರಕರಣದ ಚರ್ಚೆಗೆ ಅವಕಾಶ ಕೊಡುವಂತೆ ಬಿಜೆಪಿ ಪಟ್ಟು ಹಿಡಿದಿದೆ. ಗದ್ದಲದ ನಡುವೆಯೇ ಪ್ರಶ್ನೋತ್ತರ ಕಲಾಪವನ್ನು ಸ್ಪೀಕರ್ ಆರಂಭಿಸಿದ್ರು. ಆದರೆ ಕೇಸ್ ಮುಚ್ಚಿ ಹಾಕಲು ಯತ್ನಿಸುತ್ತಿದ್ದಾರೆ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿತು. ನಿಲುವಳಿ ಬಗ್ಗೆ ರೂಲಿಂಗ್ ನೀಡುವಂತೆ ಸ್ಪೀಕರ್ಗೆ ವಿಪಕ್ಷ ಆಗ್ರಹಿಸಿದ್ವು. ದಿಸ್ ಇಸ್ ಅ ಕ್ಲಿಯರ್ ಕೇಸ್ ಆಫ್ ಪೊಲಿಟಿಕಲ್ ಮೋಟಿವೇಷನ್ ಟು ಡಿನೈ ದ ಹೌಸ್. 14ನೇ ತಾರೀಕು 15ನೇ ತಾರೀಕು 3,000 ಕೋಟಿ ಹಗರಣ ಅಂತ ಹೇಳಿರೋ. ವಿಧಾನಸಭೆಯಲ್ಲಿ ಮೂಡಾ ಪ್ರಕರಣದ ಚರ್ಚೆಗೆ ಅವಕಾಶ ಕೊಡುವಂತೆ ಬಿಜೆಪಿ ಪಟ್ಟು ಹಿಡಿದಿತ್ತು. ಈ ವೇಳೆ ಸದನದಲ್ಲಿ ದಾಖಲೆ ತೋರಿಸಿದ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ನನ್ನ ಹತ್ತಿರ ಈ ಮಹಾನುಭಾವರದ್ದು ದಾಖಲೆ ಇದೆ, ಬಿಚ್ಚಿಡ್ತೇನೆ ಅಂತ ಹೇಳಿದ್ರು. ಇದಕ್ಕೆ ಉತ್ತರಿಸಿದ ಬಿಜೆಪಿ ಶಾಸಕ ಅಶ್ವತ್ಥ ನಾರಾಯಣ್, ರಾಜ್ಯದ ಜನರು ಮ್ಯಾಚ್ ಫಿಕ್ಸಿಂಗ್ ಅಂದುಕೊಂಡಿದ್ದಾರೆ, ಆದರೆ ಯಾವುದೇ ಫಿಕ್ಸಿಂಗ್ ಆಗಿಲ್ಲ ಅಂತ ಹೇಳಿದ್ರು. ಈ ವೇಳೆ ಸದನದಲ್ಲಿ ಆಡಳಿತ ಮತ್ತು ವಿಪಕ್ಷದ ನಾಯಕರ ನಡುವೆ ಗದ್ದಲ ನಡೆಯಿತು. ಒಬ್ಬರ ಮೇಲೆ ಟಾರ್ಗೆಟ್ ಮಾಡೋದಲ್ಲ.
ಮೂಡಾ ಸೈಟ್ ಕುರಿತು ನಿಲುವಳಿ ತಿರಸ್ಕಾರ ಮಾಡಿದ್ದಕ್ಕೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದರು. ರಾಜಕೀಯ ಉದ್ದೇಶದಿಂದ ನಿಲುವಳಿ ತಂದಿದ್ದಾರೆ ಅಂತ ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ರು. ಆದರೆ ಅಧಿವೇಶನ ಆರಂಭದ ಹಿಂದಿನ ದಿನ ತನಿಖಾ ಆಯೋಗ ರಚನೆಯ ಹಿಂದೆ ರಾಜಕೀಯ ಉದ್ದೇಶವಿದೆ ಅಂತ ಶಾಸಕ ಸುರೇಶ್ ಕುಮಾರ್ ಹೇಳಿದ್ರು. ಹಳೆಯ ವಿಚಾರ ಮತ್ತು ತನಿಖಾ ಆಯೋಗ ರಚನೆಯಾಗಿರುವ ಕಾರಣ ಮೂಡಾ ಸೈಟ್ ಪ್ರಕರಣದ ನಿಲುವಳಿ ತಿರಸ್ಕರಿಸಿರುವುದಾಗಿ ಸ್ಪೀಕರ್ ರೂಲಿಂಗ್ ಮಾಡಿದ್ರು. ಇದಕ್ಕೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು. ಬಹಳ ಸ್ಪಷ್ಟ ಇದು ತೋರಿಸುತ್ತೆ ಇದು ಪೊಲಿಟಿಕಲ್ ಮೋಟಿವ್ ಬಿಹೈಂಡ್ ಫಾರ್ಮೇಷನ್ ಆಫ್ ದಿ ಕಮಿಷನ್. ಸಿಎಂ ಅವರೇ ನಿಮಗೆ ಬಂದ ಸೈಟ್ ಅನ್ನ ಮೂಡಾಗೆ ವಾಪಸ್ ಕೊಡಿ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ರಾಜಕಾರಣ ನೋಡಿದರೆ ಭ್ರಷ್ಟ ಎನ್ನಲು ಆಗಲ್ಲ. ಆದರೆ ಈಗ ಸಿದ್ದರಾಮಯ್ಯನವರ ಬಗ್ಗೆ ಅನುಮಾನ ಶುರುವಾಗಿದೆ. ಸೈಟ್ ವಾಪಸ್ ಕೊಟ್ಟು ತನಿಖೆ ಮಾಡಿಸಿ ಅಂತ ಪ್ರತಾಪ್ ಸಿಂಹ ಆಗ್ರಹಿಸಿದ್ರು. ನಿಮಗೆ ಬಂದಿರುವಂಥ 16 ಸೈಟ್ಗಳನ್ನು ಫಸ್ಟ್ ಸರೆಂಡರ್ ಮಾಡಿ, ಆಗಷ್ಟೇ ಹಗರಣದ ಆಳಕ್ಕಿಳಿದು ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅದನ್ನು ಹೊರತೆಗೆದು ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟವಾಗಿರುವಂಥ 3-4 ಸಾವಿರ ಕೋಟಿಯನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ನಿಮಗೆ ದುಡ್ಡಿನ ಹಪಾಪಿ ಇರುವಂಥ ವ್ಯಕ್ತಿ ಅಂತ ನಾನು ಯಾವತ್ತೂ ಭಾವಿಸಿಲ್ಲ. ಮೂಡಾ ಅಧ್ಯಕ್ಷ ಮರಿಗೌಡ ಆರೋಪಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ತಿರುಗೇಟು ನೀಡಿದ್ದು, ಕೆ ಮರಿಗೌಡ ಬಕ್ರಾ ಅಂತ ಗುಡುಗಿದ್ರು. ಮೂಡಾದಿಂದ 50-50 ಅನುಪಾತದಡಿ ಪಡೆದುಕೊಂಡ ಸೈಟ್ ಸರೆಂಡರ್ ಮಾಡಿ ಅಂತ ಹೇಳಿದ್ದೆ. ನಾನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಳಜಿ, ಪ್ರೀತಿ, ಗೌರವದಿಂದ ಸಲಹೆ ಕೊಟ್ಟಿದ್ದೆ. ಅದನ್ನು ಅರ್ಥ ಮಾಡಿಕೊಳ್ಳದೆ ಮರಿಗೌಡನಂತಹ ಬಕ್ರಾಗಳನ್ನ ಜೊತೆಗಿಟ್ಕೊಂಡಿದ್ದೀರಿ ಅಂತ ಕಿಡಿಕಾರಿದ್ರು. ಆದರೆ ನಿಮ್ಮ ಜೀವನದ ಟ್ರ್ಯಾಕ್ ರೆಕಾರ್ಡ್ ಅನ್ನು ತೆಗೆದು ನೋಡಿದಾಗ ನಿಮಗೆ ಭ್ರಷ್ಟಾಚಾರದ ಕಳಂಕ ಇರಲಿಲ್ಲ. ಆದರೆ ಹಿಂದಿರುವಂತಹ ಕಾಳಜಿಯನ್ನು, ಗೌರವವನ್ನು ಅರ್ಥ ಮಾಡಿಕೊಳ್ಳುವಂತಹ ಕನಿಷ್ಠ ಜ್ಞಾನವೂ ಇಲ್ಲದಂತಹ ಮರಿಗೌಡ ಅನ್ನೋ ಬಕ್ರಾನನ್ನು ಇವತ್ತು ಮೂಡಾ ಅಧ್ಯಕ್ಷರು ಮಾಡಿರುವಂಥದ್ದೇ ಸಿದ್ದರಾಮಯ್ಯನವರ ಇವತ್ತಿನ ಸಮಸ್ಯೆಗೆ ಕಾರಣವಾಗಿದೆ. ಸಿದ್ದರಾಮಯ್ಯನವರೇ ಸರಿಯಾದ ಯೋಗ್ಯ ವ್ಯಕ್ತಿಗಳನ್ನು ಮೂಡಾ ಅಧ್ಯಕ್ಷರು ಮಾಡಿ, ಇಂಥ ಬಕ್ರಾಗಳನ್ನೆಲ್ಲ ಮಾಡಕ್ಕೆ ಹೋಗಬೇಡಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮೂಡಾ ಸೈಟ್ ಪಡೆದಿದ್ದಾರೆ ಎಂಬ ಆರೋಪಕ್ಕೆ ಮಾಜಿ ಶಾಸಕ ಸಾರಾ ಮಹೇಶ್ ತಿರುಗೇಟು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಎಚ್.ಡಿ.ಕೆ 2 ಬಾರಿ ಸಿಎಂ ಆಗಿದ್ರೂ ನಿವೇಶನ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರು. ಮುಡಾದಲ್ಲಿ ಬಹುಕೋಟಿ ಹಗರಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಮುಂದಿನ ಆದೇಶದವರೆಗೆ ಮುಡಾದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೆಯದಂತೆ ತಡೆಯೊಡ್ಡಲಾಗಿದೆ. ಆದರೆ ಇದಕ್ಕೆ ಸಾರಾ ಮಹೇಶ್ ಕಿಡಿಕಾರಿದ್ದಾರೆ. ಸರ್ಕಾರದ ಆದೇಶದಿಂದಾಗಿ ಮುಡಾದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ. ಇದರಿಂದ ದೂರದ ಊರುಗಳಿಂದ ಮುಡಾಗೆ ಬರುವ ಜನರು ತೊಂದರೆ ಅನುಭವಿಸುವಂತಾಗಿದೆ ಅಂತ ಹೇಳಿದ್ರು. ಕುಮಾರಣ್ಣವ್ರ ಹೆಸರಲ್ಲಾಗಲಿ, ನಿಖಿಲ್ ಅವ್ರ ಹೆಸರಲ್ಲಾಗಲಿ, ಅನಿತಮ್ಮನವ್ರ ಹೆಸರಲ್ಲಾಗಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವುದೇ ಕಮರ್ಷಿಯಲ್ ಅಥವಾ ರೆಸಿಡೆನ್ಷಿಯಲ್ ನಿವೇಶನ ಇಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಅಕ್ರಮ ಅಸ್ತ್ರವನ್ನ ಬಿಜೆಪಿ ಹೂಡಿತು. ಸದನದಲ್ಲಿ ಮೂಡಾ ಪ್ರಕರಣ ಚರ್ಚೆಗೆ ಅವಕಾಶಕ್ಕೆ ಪಟ್ಟು ಹಿಡಿದಿದೆ. ಚರ್ಚೆಗೆ ಅವಕಾಶ ಕೊಡದಿದ್ದಕ್ಕೆ ಕೆರಳಿ ಕೆಂಡವಾದ ಕೇಸರಿ ಪಡೆ ಎರಡೂ ಸದನಗಳಲ್ಲೂ ಅಹೋರಾತ್ರಿ ಧರಣಿಗೆ ನಿರ್ಧಾರ ಮಾಡಿದ್ದಾರೆ. ನಮಗೆ ಮಾತಾಡೋಕ್ಕೆ ಅವಕಾಶನೂ ಕೊಡ್ತಾ ಇಲ್ಲ, ನಮ್ಮನ್ನು ದಮನ ಮಾಡುವಂಥ, ತುಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವು ಇವತ್ತು ಈ ಸರ್ಕಾರದ ವಿರುದ್ಧವಾಗಿ ನಮಗೆ ಅನುಮತಿ ಕೊಡದೇ ಇರೋದಕ್ಕೋಸ್ಕರ ನಾವು ಹಗಲು ರಾತ್ರಿ ಧರಣಿಯನ್ನು ಘೋಷಣೆಯನ್ನು ಮಾಡ್ತಾ ಇದ್ದೀರಿ. ಮೂಡಾ ಭ್ರಷ್ಟಾಚಾರದ ಕಿಂಗ್ ಪಿನ್ ಸಿಎಂ ಸಿದ್ದರಾಮಯ್ಯ ಅಂತ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಾಗ್ದಾಳಿ ನಡೆಸಿದ್ರು. ಮೂಡಾ ಹಗರಣ ಪ್ರಕರಣ ಮುಚ್ಚಿ ಹಾಕಲು ಸಿದ್ದರಾಮಯ್ಯ ಷಡ್ಯಂತ್ರ ಮಾಡುತ್ತಿದ್ದಾರೆ. ಹಿಂದಿನ ಡಿಸಿ ರಾಜೇಂದ್ರ 14ಕ್ಕೂ ಹೆಚ್ಚು ಪತ್ರಗಳನ್ನು ಬರೆದಿದ್ರು. ಆಮೇಲೆ ಜಿಲ್ಲಾಧಿಕಾರಿಯನ್ನೇ ಸಿಎಂ ವರ್ಗಾವಣೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರೇ ರೀಡು ಪಿತಾಮಹ ಅಂತ ಗುಡುಗಿದ್ರು. ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರದ ಕಿಂಗ್ ಪಿನ್ ಅಂತ ಯಾರಾದರೂ ಹೆಸರಿಸಬಹುದಾಗಿದ್ರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋದು ದುರದೃಷ್ಟಕರ ಸಂಗತಿ. ನಮಗೆ ಸಂತೋಷ ಕೊಡೋ ಸಂಗತಿ ಅಲ್ಲ, ಒಂದು ದುಃಖದ ಸಂಗತಿ. ಈಗ ಮೂಡಾ ಹಗರಣವನ್ನು ಮುಚ್ಚಾಕೋದಕ್ಕೆ ಎಲ್ಲ ರೀತಿಯ ಪ್ರಯತ್ನನೂ ಮಾಡ್ತಿದ್ದಾರೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶಿಸಿದ್ದು, ಪ್ರಜ್ವಲ್ 2ನೇ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಕೋರಿದ್ರು. ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅರ್ಜಿ ವಜಾಗೊಳಿಸಿ ಆದೇಶಿಸಿದ್ದಾರೆ.